ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರೀಸೆಂಟ್ ಆಗಿ ಅಂದ್ರೆ ಸೆಪ್ಟೆಂಬರ್ 21ಕ್ಕೆ ರಾಹುಲ್ ಗಾಂಧಿ ಒಂದು ಬ್ರಿಟಿಷ್ ನ್ಯೂಸ್ ಪೇಪರ್ಗೆ ಇಂಟರ್ವ್ಯೂ ಕೊಟ್ಟಿದ್ರು. ಆ ಮೀಡಿಯಾದ ಹೆಸರು ಫೈನಾನ್ಷಿಯಲ್ ಟೈಮ್ಸ್. ರಾಹುಲ್ ಗಾಂಧಿಗೆ ಈ ಸಂದರ್ಶನದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. आपने कहा सर कि आपके पास पुख्ता सबूत है, ब्लैक एंड व्हाइट सबूत है, तो क्या अगर ईसीआई अभी जवाब नहीं देती है तो कोर्ट का रुख करेंगे? ये ऑप्शन है आपके पास, जाएंगे? देखिए, मैंने कहा कि मेरा काम एज ऑपोजिशन लीडर नॉर्मल सिचुएशन में मेरा काम ऑपोजिशन का रोल है, सरकार पे प्रेशर डालने का रोल है. मेरा काम हिंदुस्तान के लोकतंत्र को बचाने का नहीं है. मैं वो काम कर रहा हूं, इस स्टेज पे मैं वो काम कर रहा हूं. ಅದರಲ್ಲಿ ಅವರು ಕೇಳ್ತಾರೆ, ಭಾರತದಲ್ಲಿ ನೀವು ಚುನಾವಣಾ ಆಯೋಗ ವಿರುದ್ಧ, ಹಾಗೆ ನರೇಂದ್ರ ಮೋದಿ ಅವರ ವಿರುದ್ಧ, ಹಾಗೆ ಅವರ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲ ನಿಮ್ಮ ಬಳಿ ಯಾವುದಾದ್ರೂ ಸಾಕ್ಷಿ ಇದೆಯಾ ಅಂತ. ನಿಮ್ಮ ಆರೋಪಗಳಿಗೆ ಆಧಾರ ಏನು, ಸೋರ್ಸ್ ಯಾವುದು ಅನ್ನೋದಾಗಿ. ಅದಕ್ಕೆ ರಾಹುಲ್ ಗಾಂಧಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಆ ಉತ್ತರ ಭಾರತಕ್ಕೆ ರಾಹುಲ್ ಗಾಂಧಿ ಅವರ ನಿಜ ರೂಪ ಬಯಲು ಮಾಡಿದೆ. ರಾಹುಲ್ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷ ಭಾರತದ ಮತ್ತು ಭಾರತದ ಸಂವಿಧಾನದ ವಿರುದ್ಧ ಹೇಗೆ ತಂತ್ರಗಳನ್ನು ಉಪಯೋಗಿಸ್ತಿದೆ ಅನ್ನೋದು ತೆರ್ಕೊಂಡಿದೆ. ವಿದೇಶಿ ಅಜೆಂಡಾ ಇಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟಿದೆ. ಫೈನಾನ್ಷಿಯಲ್ ಟೈಮ್ಸ್ ರಾಹುಲ್ ಗಾಂಧಿ ಅವರ ಇಡೀ ಇಂಟರ್ವ್ಯೂ ಅನ್ನ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಅದನ್ನು ಯಾರು ಬೇಕಾದ್ರೂ ಹೋಗಿ ನೋಡಬಹುದು. ಈ ಸಂದರ್ಶನದಲ್ಲಿ ಏನ್ ಹೇಳಿದ್ದಾರೆ ಅವರು ಅನ್ನೋದನ್ನ ನೋಡೋಣ. अच्छा, एक इंटरेस्टिंग बात आई है जो मैं आपको बताना चाहता हूं कि इलेक्शन कमीशन के अंदर से हमें मदद मिलनी शुरू हो गई है. मैं साफ बोल देता हूं, इलेक्शन कमीशन के अंदर से, पहले नहीं हो रहा था, अब इलेक्शन कमीशन के अंदर से इंफॉर्मेशन आ रही है. यह रुकेगा नहीं. ಜೊತೆಗೆ ರಾಹುಲ್ ಗಾಂಧಿ ಯಾರ ಅಣತಿಯಂತೆ ಈ ಮಾತನ್ನ ಹೇಳ್ತಾರೆ ಅನ್ನೋದನ್ನ ಕೂಡ ಹೇಳ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ನೋಡಿ, ರಾಹುಲ್ ಗಾಂಧಿ ಯಾವಾಗೆಲ್ಲ ಬ್ರಿಟನ್ಗೆ ಹೋಗ್ತಾರೋ ಅವಾಗೆಲ್ಲ ಇದೇ ಫೈನಾನ್ಷಿಯಲ್ ಟೈಮ್ಸ್ಗೆ ಇಂಟರ್ವ್ಯೂ ಕೊಡ್ತಾರೆ. ಬೇಕಾದ್ರೆ ಅವರ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡಬಹುದು. ಅಲ್ಲಿ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಭಾರತದ ವಿರುದ್ಧ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ಈ ಬಾರಿ ರಾಹುಲ್ ಗಾಂಧಿ ಡಿಫ್ರೆಂಟ್ ಆಗಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಹತ್ರ ಚುನಾವಣಾ ಆಯೋಗದ ವಿರುದ್ಧ ಯಾವುದೇ ಸಾಕ್ಷಿಗಳು ಇಲ್ಲ. ಆದ್ರೆ ಕಾಂಗ್ರೆಸ್ನ ಸ್ಟ್ರಾಟಜಿ ಏನಂದ್ರೆ, ಭಾರತದಲ್ಲಿ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯ ವಿರುದ್ಧ ಭಾರತದ ಜನರನ್ನ ಎತ್ತಿ ಕಟ್ಟುವುದು. ಇದನ್ನ ಇನ್ನೂ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ, ರಾಹುಲ್ ಗಾಂಧಿ ಬ್ರಿಟಿಷ್ ಪತ್ರಿಕೆಯಲ್ಲಿ ಬಹಿರಂಗವಾಗಿ ಹೇಳ್ತಾರೆ, ಭಾರತದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಅರಾಜಕತೆಯನ್ನ ಸೃಷ್ಟಿಸ್ತೀವಿ ಅಂತ. ಭಾರತ ಸರ್ಕಾರದ ವಿರುದ್ಧ ಹಾಗೂ ಭಾರತದ ಸಂವಿಧಾನದ ವಿರುದ್ಧ ಜನರನ್ನ ದಂಗೆ ಎಬ್ಸೋದು. ಇದೇ ನ್ಯೂಸ್ ಪೇಪರ್ನಲ್ಲಿ ಇನ್ನೊಂದು ಕ್ವೆಶ್ಚನ್ ಕೇಳ್ತಾರೆ, ನೀವು ವೋಟ್ ಚೋರಿ ಆರೋಪ ಮಾಡ್ತೀರಲ್ವಾ, ಅದು ನಿಜ ಅನ್ನೋದಕ್ಕೆ ನಿಮ್ಮ ಬಳಿ ಏನಾದ್ರೂ ಸಾಕ್ಷಿ ಇದೆಯಾ ಅಂತ. ಆದ್ರೆ ರಾಹುಲ್ ಗಾಂಧಿ ಬಳಿ ಇದಕ್ಕೆ ಯಾವುದೇ ಉತ್ತರ ಇರಲಿಲ್ಲ. ಆದ್ರೆ ನ್ಯೂಸ್ ಪೇಪರ್ನವರು ಕೋಟ್ ಮಾಡಿ ಹೇಳ್ತಾರೆ, ರಾಹುಲ್ ಗಾಂಧಿ ಮಾಡಿರುವಂತಹ ಪ್ರೆಸ್ ಕಾನ್ಫರೆನ್ಸ್, ಪ್ರೆಸೆಂಟೇಷನ್ ಎಲ್ಲಿಯೂ ಕೂಡ ಅವರು ಅದಕ್ಕೆ ಸಾಕ್ಷಿ ಕೊಟ್ಟಿಲ್ಲ. ವಿಪರ್ಯಾಸ ನೋಡಿ, 200 ವರ್ಷ ಭಾರತವನ್ನ ಆಳಿದಂಥ ಒಂದು ಬ್ರಿಟಿಷ್ ಪತ್ರಿಕೆ ಸ್ವತಃ ಹೇಳ್ತಾ ಇದೆ ರಾಹುಲ್ ಗಾಂಧಿ ಮಾಡ್ತಾ ಇರೋ ಆರೋಪಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಅಂತ. ಒಂದು ರೀತಿ ಬ್ರಿಟಿಷ್ ಪತ್ರಿಕೆ ಭಾರತದ ಪ್ರಜಾಪ್ರಭುತ್ವವನ್ನ ಹೊಗಳ್ತಾ ಇದೆ. ಅದೇ ರಾಹುಲ್ ಗಾಂಧಿ ಅದೇ ಮಾಧ್ಯಮದಲ್ಲಿ ಹೇಳ್ತಾರೆ, ನಮ್ಮ ಕೆಲಸ ಭಾರತದ ಜನರು ಚುನಾವಣಾ ಆಯೋಗವನ್ನ ವಿರೋಧಿಸುವಂತೆ ಮಾಡೋದು ಅಂತ. ನೋಡಿ ಇವರ ಎಜೆಂಡಾ ಹೇಗಿದೆ ಅಂತ. ಆಗಸ್ಟ್ 7ರಿಂದ ರಾಹುಲ್ ಗಾಂಧಿ ದೇಶದೆಲ್ಲೆಡೆ ವೋಟ್ ಚೋರಿ ಅಭಿಯಾನ ನಡೆಸ್ತಾ ಇದ್ದಾರೆ. ಆದ್ರೆ ಅದರ ಬಗ್ಗೆ ಅವರ ಹತ್ತಿರ ಯಾವುದೇ ಸಾಕ್ಷಿಗಳು ಇಲ್ಲ, ಅವರ ಹತ್ತಿರ ಯಾವುದೇ ದಾಖಲೆಗಳು ಇಲ್ಲ. ರಾಹುಲ್ ಗಾಂಧಿ ಒಂದು ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅಷ್ಟೇ.
ರಾಹುಲ್ ಗಾಂಧಿ ಯಾರ ಸಹಾಯದಿಂದ ಯಾರಿಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಸೆಪ್ಟೆಂಬರ್ 4ರಿಂದ 7ರ ಮಧ್ಯೆ ಇವರು ಮಲೇಷ್ಯಾಕ್ಕೆ ಹೋಗಿದ್ರು. ರಾಹುಲ್ ಗಾಂಧಿ ಅಲ್ಲಿ ಯಾರನ್ನ ಭೇಟಿ ಮಾಡಿದ್ರು? ಅವರು ಹೋದ ಟೈಮಲ್ಲಿ ಮಲೇಷ್ಯಾದಲ್ಲಿ ಜಾರ್ಜ್ ಸೋರಸ್ನ ಮಗ ಅಲೆಕ್ಸಾಂಡರ್ ಸೋರಸ್ ಕೂಡ ಅಲ್ಲೇ ಇರ್ತಾರೆ. ಜಾಕಿರ್ ನಾಯ್ಕ್ ಕೂಡ ಅಲ್ಲೇ ಇರ್ತಾನೆ. ಅಲ್ಲಿಂದ ಭಾರತಕ್ಕೆ ವಾಪಸ್ ಬಂದ್ಮೇಲೆ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಏನಿದರ ಅರ್ಥ? ಇಲ್ಲಿ ಖಂಡಿತ ಅನುಮಾನ ಮೂಡಿಯೇ ಮೂಡುತ್ತೆ. ಆಲ್ರೆಡಿ 2019ರಿಂದ ತುಂಬಾ ರಿಪೋರ್ಟ್ಸ್ ಹೇಳ್ತವೆ. ಅಮೆರಿಕನ್ ಪತ್ರಿಕೆ, ಬ್ರಿಟಿಷ್ ಪತ್ರಿಕೆಯೂ ಹೇಳಿದಾವೆ. ಡೀಪ್ ಸ್ಟೇಟ್ ಭಾರತ ಸರ್ಕಾರವನ್ನ ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಾನೇ ಇದೆ ಅಂತ. ಭಾರತದಲ್ಲಿ ಇರೋಂತಹ ಈಗಿನ ರಾಷ್ಟ್ರೀಯವಾದಿ ಸರ್ಕಾರವನ್ನ ಅಧಿಕಾರದಿಂದ ಕೆಳಗೆ ಇಳಿಸೋ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕಾಗಿ ಫಂಡಿಂಗ್ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಭಾರತದಲ್ಲಿ ಅಧಿಕಾರ ಬದಲಾವಣೆ ಮಾಡಬೇಕು ಅಂದ್ರೆ ಜಾತಿ ರಾಜಕೀಯ ಮಾಡಿದ್ರೆ ಸುಲಭ ಆಗತ್ತೆ ಅನ್ನೋದು ಇವರಿಗೆಲ್ಲ ಚೆನ್ನಾಗಿ ತಿಳಿದಿದೆ. ನೋಡಿ, ನಮ್ಮ ದೇಶದಲ್ಲಿ ರಾಷ್ಟ್ರೀಯತೆ ಅಂತ ಬಂದಾಗ ಎಲ್ಲರೂ ಒಂದಾಗ್ತೀವಿ. ಅದೇ ಜಾತಿ ರಾಜಕೀಯ ಮಾಡಿದ್ರೆ ಹಿಂದೂಗಳು ಒಡೆದು ಹೋಗ್ತೀವಿ. ಅದನ್ನೇ 2024ರ ಚುನಾವಣೆಯಲ್ಲಿ ವಿರೋಧ ಪಕ್ಷ ಮಾಡಿದ್ದು. ಇನ್ನೊಂದು ಕಡೆ ರಾಹುಲ್ ಗಾಂಧಿ ವೋಟ್ ಚೋರಿ ಅನ್ನೋ ವಿದೇಶಿ ಅಜೆಂಡಾ ಇಟ್ಕೊಂಡು ಅಂಥದ್ದೇ ಕೆಲಸಕ್ಕೆ ಇಳಿದಿದ್ದಾರೆ. ಇವರು ವೋಟ್ ಚೋರಿ ಅಂತ ಆರೋಪ ಮಾಡ್ತಾರೆ, ಸಾಕ್ಷಿ ಇದೆ ಅಂತಾರೆ, ಆದರೆ ಯಾವತ್ತೂ ಸಾಕ್ಷಿ ತಗೊಂಡು ಕೋರ್ಟ್ಗೆ ಹೋಗಲ್ಲ. ಇದೇ ರಾಹುಲ್ ಗಾಂಧಿ ತಮ್ಮ ವೈಯಕ್ತಿಕ ವಿಷಯ ಆದ್ರೆ ಕೋರ್ಟ್ಗೆ ಹೋಗೇ ಬಿಡ್ತಾರೆ, ಹಿಂಜರಿಯೋ ಮಾತೇ ಇಲ್ಲ. ಅದೇ ದೇಶದ ವಿಷಯ ಬಂದಾಗ ಕೋರ್ಟ್ ಮೆಟ್ಟಿಲು ಏರೋದೇ ಇಲ್ಲ. ಯಾಕಂದ್ರೆ ಅವರಿಗೆ ಗೊತ್ತಿದೆ, ಕೋರ್ಟ್ಗೆ ಹೋದ್ರೆ ಸತ್ಯ ಜನರಿಗೆ ಗೊತ್ತಾಗತ್ತೆ. ಪ್ರಜಾಪ್ರಭುತ್ವದ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ ಅಭಿಯಾನ ನಡೆಸೋದಕ್ಕೆ ಆಗೋದಿಲ್ಲ. ಸೊ ರಾಹುಲ್ ಗಾಂಧಿ ದಿನಕ್ಕೊಂದು ಹೊಸ ಕತೆ ತೆಗೆದುಕೊಂಡು ಬರ್ತಾರೆ. ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಕರೆ ಕೊಟ್ಟಿದ್ದನ್ನ ನೋಡಿಲ್ವೇ? ನಾನು ಜನ್ಜಿ ಜೊತೆ ಇದೀನಿ, ನೇಪಾಳದಲ್ಲಿ ಆದಂಗೆ ಭಾರತದಲ್ಲೂ ಗಲಭೆ ಮಾಡಿ ನಾನು ನಿಮ್ ಜೊತೆ ಇದ್ದೀನಿ ಅಂತ. ರಾಹುಲ್ ಗಾಂಧಿ ಅವರ ಈ ಮಾತಿನ ಅರ್ಥ ಏನು ಹಾಗಾದ್ರೆ? ಒಂದಂತೂ ನಿಜ, ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಅಜೆಂಡಾದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ದೇಶದ ಒಳಗೆ ವಿದೇಶಿ ಶಕ್ತಿಗಳನ್ನ ತಂದು ಅವುಗಳನ್ನ ಇನ್ನೂ ಬಲಿಷ್ಠಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.